ನಮಸ್ಕಾರ ಸ್ನೇಹಿತರೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಡೆದಂತಹ ಈ ಸಂಘರ್ಷ ಅಂದ್ರೆ 3 ದಿನದ ಯುದ್ಧ ಪಾಕಿಸ್ತಾನ ಜೊತೆ ನಡೆಯಿತು. ಈ 3 ದಿನದ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಭಾರತ ಬಗ್ಗು ಬಡಿತ್ತು. ಏನೆಲ್ಲ ನಡೆದಿದೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸದ್ಯಕ್ಕೆ ಈಗ ಕದನ ವಿರಾಮ ಚಾಲ್ತಿಯಲ್ಲಿದೆ. ಅದೇ ರೀತಿಯಲ್ಲಿ ಆಪರೇಷನ್ ಸಿಂಧೂರ ಕೂಡ ಇನ್ನು ಚಾಲ್ತಿಯಲ್ಲಿದೆ. ಈ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಒಂದು ಸುದ್ದಿಯನ್ನು ಹಬ್ಬಿಸ್ಲಿಕ್ಕೆ ಶುರು ಮಾಡಿತು. ಅದೇನು ಅಂತ ಹೇಳಿದ್ರೆ, ನಾವು ಭಾರತದ 5 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ್ದೇವೆ, ಅದರಲ್ಲಿ 3 ರಫೇಲ್ ಯುದ್ಧ ವಿಮಾನಗಳು ಕೂಡ ಸೇರಿದೆ. ಈ ರೀತಿಯಾದಂತಹ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಭಾರತ ಸರ್ಕಾರ ಇದನ್ನ ಎಲ್ಲಿಯೂ ಕೂಡ ಕನ್ಫರ್ಮ್ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ನಮ್ಮ ಎಲ್ಲಾ ಪೈಲಟ್ಗಳು ಸೇಫ್ ಆಗಿ ವಾಪಸ್ ಬಂದಿದ್ದಾರೆ ಅಂತ ಹೇಳ್ಕೊಂಡು ಒಂದು ಹೇಳಿಕೆಯನ್ನು ಕೊಟ್ಟು ಸುಮ್ಮನಾಗ್ಬಿಟ್ರು. ಆದ್ರೆ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇದೇ ವಿಷಯವನ್ನು ಇಟ್ಕೊಂಡು ಹೋದಲ್ಲಿ ಬಂದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಮ್ಮ ಎಷ್ಟು ಯುದ್ಧ ವಿಮಾನಗಳು ಪತನಗೊಂಡಿದೆ, ನಮ್ಗೆ ಏನೇನು ನಷ್ಟ ಆಗಿದೆ, ಇದೆಲ್ಲದನ್ನು ಕೂಡ ಸರ್ಕಾರ ತಿಳಿಸಬೇಕು. ಇದಕ್ಕಾಗಿ ಒಂದು ವಿಶೇಷವಾದಂತಹ ಅಧಿವೇಶನವನ್ನು ಕರೆದು ಎಲ್ಲಾ ವಿವರಣೆಯನ್ನು ಕೊಡಬೇಕು. ಯಾಕಂದ್ರೆ ನೀವು ಭಾರತದ ಜನತೆಯಿಂದ ಬಹಳಷ್ಟು ವಿಷಯಗಳನ್ನ ಮುಚ್ಚಿಡ್ತಾ ಇದ್ದೀರಾ, ಸತ್ಯ ಹೊರಗಡೆ ಬರಬೇಕು. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇವರ ಈ ಹೇಳಿಕೆಗಳನ್ನ ಸಮರ್ಥಿಸಿಕೊಂಡು ಕಾಂಗ್ರೆಸ್ನ ಇತರ ನೇತಾರರು ಅಂದ್ರೆ ನಮ್ಮ ಸೀನಿಯರ್ ಖರ್ಗೆ ಇರ್ಬೋದು, ಅಥವಾ ಕರ್ನಾಟಕದಲ್ಲಿರುವಂತಹ ಜೂನಿಯರ್ ಖರ್ಗೆ ಇರ್ಬೋದು, ಹಾಗೇನೆ ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, ಈ ರೀತಿ ಹಲವಾರು ಭಾರತದ ಅಗ್ರಗಣ್ಯ ನಾಯಕರಿದ್ದಾರಲ್ಲ, ಇವರೆಲ್ಲರೂ ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಸರ್ಕಾರ ಎಲ್ಲಿಯೂ ಕೂಡ ಏನನ್ನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಸೈಲೆಂಟ್ ಆಗಿದ್ಬಿಡ್ತು. ಈ ಮಧ್ಯೆ CDS ಒಂದು ಹೇಳಿಕೆಯನ್ನ ಕೊಟ್ಟರು. ನಮ್ಮ ಎಲ್ಲಾ ಪೈಲಟ್ಗಳು ಸೇಫ್ ಆಗಿದ್ದಾರೆ, ಯುದ್ಧ ಅಂತ ಹೇಳಿದ ಮೇಲೆ ಕೆಲವೊಂದು ನಷ್ಟಗಳು ಆಗೇ ಆಗ್ತದೆ, ಅದನ್ನ ಯಾರಿಗೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟರು. ಅದು ಬಿಟ್ಟು ಎಲ್ಲಿಯೂ ಕೂಡ ನಮ್ಮ ಯಾವ ಯುದ್ಧ ವಿಮಾನ ಡ್ಯಾಮೇಜ್ ಆಗಿದೆ ಅಥವಾ ನಮ್ಗೆ ಏನ್ ನಷ್ಟ ಆಗಿದೆ ಇದು ಯಾವುದನ್ನು ಎಲ್ಲಿಯೂ ಹೇಳಲಿಕ್ಕೆ ಹೋಗಿಲ್ಲ. ಆದ್ರೆ ವಿಪಕ್ಷದವರು ಹೋದಲ್ಲಿ ಬಂದಲ್ಲಿ ಇದೇ ವಿಷಯವನ್ನು ಇಟ್ಕೊಂಡು ಸರ್ಕಾರಕ್ಕೆ ತಿವಿತಾನೆ ಇದ್ರು. ಆದ್ರೆ ಸರ್ಕಾರ ಆಗ್ಲಿ ಅಥವಾ ಸೇನೆ ಆಗ್ಲಿ ಯಾವುದನ್ನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಬದಲಾಗಿ ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರು. ಈಗ ಈ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಬೇರೆ ವಿಪಕ್ಷ ನಾಯಕರು, ಇವರೆಲ್ಲರಿಗೂ ಕೆನ್ನೆಗೆ ಬಾರಿಸುವ ರೀತಿಯಲ್ಲಿ ರಫೇಲ್ನ CEO ಆದಂತಹ ಎರಿಕ್ ಟ್ರಾಪಿಯರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಯಲ್ಲಿ ಅವರು ಅತ್ಯಂತ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ, ಭಾರತದ ಯಾವುದೇ ರಫೇಲ್ಗೆ ಏನು ಸಮಸ್ಯೆ ಉಂಟಾಗಿಲ್ಲ. ಅಂದ್ರೆ ಪಾಕಿಸ್ತಾನ ಒಂದೇ ಒಂದು ರಫೇಲ್ನ ಹೊಡೆದುರುಳಿಸಲಿಲ್ಲ ಅಥವಾ ಅವರಿಗೆ ನಮ್ಮ ರಫೇಲ್ಗಳನ್ನ ಟಚ್ ಮಾಡ್ಲಿಕ್ಕೆ ಕೂಡ ಆಗಿಲ್ಲ. ಅದಕ್ಕೆ ಬದಲಾಗಿ ಒಂದು ರಫೇಲ್ 12,000 ಮೀಟರ್ಗಳ ಮೇಲೆ ಹೋದಾಗ ಅದರಲ್ಲಿ ಏನೋ ಒಂದು ತಾಂತ್ರಿಕ ದೋಷ ಉಂಟಾಗಿತ್ತೆ ಹೊರತು ಬೇರೆ ಯಾವುದೇ ಸಮಸ್ಯೆ ಆಗಿಲ್ಲ. ಎಲ್ಲಾ ರಫೇಲ್ಗಳು ಸೇಫ್ ಆಗಿದೆ. ಆ ಮುಖಾಂತರ ಪಾಕಿಸ್ತಾನ ಇಲ್ಲಿವರೆಗೆ ಹೇಳ್ಕೊಂಡು ಬಂದಿರೋದು ಹಸಿ ಸುಳ್ಳು ಅಂತ ಹೇಳ್ಕೊಂಡು ಈಗ ಅವರು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನ ಈ ರೀತಿಯಾಗಿ ಹೇಳಲಿಕ್ಕೆ ಕಾರಣ ಏನು? ಅದಕ್ಕೆ ಕೂಡ ಒಂದು ಬಹುದೊಡ್ಡದಾದಂತ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ ಚೀನಾ. ನಿಮ್ಗೆ ಗೊತ್ತಿರಬಹುದು, ಈ ಯುದ್ಧದಲ್ಲಿ ಭಾರತ ಗೆದ್ದಿರೋದು ಕೇವಲ ಪಾಕಿಸ್ತಾನದ ಎದುರುಗಡೆ ಇಲ್ಲ, ಅದಕ್ಕೆ ಬದಲಾಗಿ ಚೀನಾದ ಎದುರುಗಡೆ ಕೂಡ ಭಾರತ ಗೆಲುವನ್ನು ಸಾಧಿಸಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಪಾಕಿಸ್ತಾನ ಉಪಯೋಗಿಸ್ತಿದ್ದಂತಹ ಬಹಳಷ್ಟು ಯುದ್ಧೋಪಕರಣಗಳಿರ್ಬೋದು ಅಥವಾ ಡ್ರೋನ್ಗಳಿರ್ಬೋದು, ಮಿಸೈಲ್ಸ್ ಇರ್ಬೋದು, ಇದೆಲ್ಲದೂ ಕೂಡ ಈ ಚೈನಾ ಮೇಕ್ ಆಗಿದೆ ಅಥವಾ ಟರ್ಕಿ ಮೇಕ್ ಆಗಿದೆ. ಇವರ ಒಂದೇ ಒಂದು ಡ್ರೋನ್ ಇರ್ಬೋದು ಅಥವಾ ಮಿಸೈಲ್ ಇರ್ಬೋದು ನಮ್ಮ ದೇಶದ ಒಳಗಡೆ ಬರಲಿಕ್ಕೆ ಭಾರತ ಬಿಟ್ಟಿಲ್ಲ. ಅಂದ್ರೆ ಎಲ್ಲದನ್ನು ಕೂಡ ಹೊಡೆದುರುಳಿಸಿದ್ರು. ಕೇವಲ ಅದರ ಅಳಿದುಳಿದಂತಹ ಭಾಗಗಳು ಮಾತ್ರ ಭಾರತದಲ್ಲಿ ಅಲ್ಲಲ್ಲಿ ಬಿದ್ದಿದೆ ಹೊರತು ಅದರಿಂದ ಯಾವುದೇ ರೀತಿಯಾದ ನಷ್ಟ ಉಂಟಾಗಿಲ್ಲ. ಇದು ಎಲ್ಲದೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಪಾಕಿಸ್ತಾನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಚೈನಾ ನಿರ್ಮಿತ J-10 ಯುದ್ಧ ವಿಮಾನವನ್ನು ಉಪಯೋಗಿಸಿಕೊಂಡು ಭಾರತದ 5 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದ್ದೇವೆ, ಈ ರೀತಿಯಾಗಿ ಹೇಳಲಿಕ್ಕೆ ಶುರು ಮಾಡ್ತು. ಈ ರೀತಿ ಹೇಳುವ ಮುಖಾಂತರ ನಾವು ಯುದ್ಧದಲ್ಲಿ ಮೇಲುಗೈಯನ್ನ ಸಾಧಿಸಿದ್ದೇವೆ ಅಂತ ತಗೊಂಡು ಅವರಿಗೆ ಎಲ್ಲ ಕಡೆ ಹೇಳ್ಕೋಬೇಕಿತ್ತು. ಆದ್ರಿಂದಾಗಿ ಈ ರೀತಿಯಾದಂತಹ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ರು. ಇದರ ಹಿಂದಿದ್ದು ಚೈನಾ ಏನ್ ಮಾಡ್ತು ಅಂತ ಹೇಳಿದ್ರೆ, ತನ್ನ ಯುದ್ಧ ವಿಮಾನಗಳಿರ್ಬೋದು ಅಥವಾ ತಮ್ಮ ಮಿಸೈಲ್ಸ್ ಇರ್ಬೋದು, ಡ್ರೋನ್ಗಳಿರ್ಬೋದು, ಇದಕ್ಕೆ ಮಾರ್ಕೆಟ್ ಆಗ್ಬೇಕು ಅಂತ ಹೇಳಿದ್ರೆ ಈ ಯುದ್ಧದಲ್ಲಿ ನಾವು ಜಯವನ್ನ ಗಳಿಸಿದ್ದೇವೆ ಅಥವಾ ಈ ಯುದ್ಧದಲ್ಲಿ ನಾವು ಯಶಸ್ಸನ್ನ ಗಳಿಸಿದ್ದೇವೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಪಾಕಿಸ್ತಾನದ ಮೂಲಕ ಕೊಡಿಸುವ ಮುಖಾಂತರ ತಮ್ಮ ಯುದ್ಧ ವಿಮಾನಗಳಿರ್ಬೋದು ಅಥವಾ ಅವರ ಆಯುಧಗಳಿರ್ಬೋದು ಇದಕ್ಕೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತು. ಆದ್ರೆ ಅದರಲ್ಲಿ ಈಗ ಚೀನಾ ಯಶಸ್ಸನ್ನು ಕೂಡ ಗಳಿಸಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳು ಸಾಮಾನ್ಯವಾಗಿ ಎಲ್ಲದನ್ನು ಕೂಡ ಗಮನಿಸ್ತಾ ಇರ್ತಾರೆ. ಎಲ್ಲಿ ಯಾವುದೇ ಯುದ್ಧ ನಡೀತಾ ಇರಲಿ ಅಲ್ಲಿ ಯಾವ ರೀತಿ ಯುದ್ಧ ನಡೀತಾ ಇದೆ, ಯಾವ ಆಯುಧಗಳನ್ನ ಬಳಸ್ತಾ ಇದ್ದಾರೆ, ಯಾವ ಆಯುಧ ಸಕ್ಸಸ್ ಆಯ್ತು, ಯಾವ ಆಯುಧಗಳು ತಮ್ಮ ಗುರಿಯನ್ನ ತಲುಪ್ತು, ಯಾವ ವಿಮಾನ ಎಷ್ಟು ವಿಮಾನವನ್ನ ಹೊಡೆದುರುಳಿಸ್ತು, ಎಷ್ಟು ಸೇನಾ ನೆಲೆಗಳನ್ನ ಧ್ವಂಸಗೊಳಿಸ್ತು, ಆ ಸಂದರ್ಭದಲ್ಲಿ ಅವರು ಯಾವ ಮಿಸೈಲ್ ಗಳನ್ನ ಉಪಯೋಗಿಸಿದ್ರು, ಇದೆಲ್ಲದನ್ನು ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಈ ಒಂದು ಆಯುಧಗಳನ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಆದ್ರಿಂದಾಗಿ ಇದೆಲ್ಲದನ್ನು ಗಮನಿಸ್ತಾ ಇರ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಪಾಕಿಸ್ತಾನ ಉಪಯೋಗಿಸಿರುವಂತಹ ಬಹುತೇಕ ಆಯುಧಗಳು ಚೈನಾ ನಿರ್ಮಿತ. ಆದ್ರಿಂದಾಗಿ ಇಲ್ಲಿ ಚೀನಾದ ಯುದ್ಧೋಪಕರಣಗಳ
ಬಲ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇತ್ತು. ಇದರಿಂದ ಆಗುವಂತ ನಷ್ಟವನ್ನ ತಪ್ಪಿಸಿಕೊಳ್ಳಿಕ್ಕಾಗಿ ಚೀನಾವ ಈ ರೀತಿಯಾದಂತಹ ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡ್ತು. ಅದಕ್ಕಾಗಿ ಅವ್ರು ಮಾಡಿದ್ದೇನು ಅಂತ ಹೇಳಿದ್ರೆ, ತಮ್ಮ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಏನೋ ಒಂದು AI ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ, ನೋಡಿ ನಾವು ಇವರ ಯುದ್ಧ ವಿಮಾನಗಳನ್ನ ಹೊಡೆದು ಉಳಿಸಿದ್ದೇವೆ ಅಂತ ಹೇಳಿ ಪಾಕಿಸ್ತಾನ ಮುಖಾಂತರ ಹೇಳಿಸ್ತು. ಆದ್ರೆ ಎಲ್ರಿಗೂ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಈ ಯುದ್ಧದಲ್ಲಿ ಪಾಕಿಸ್ತಾನ ಒಂದೇ ಒಂದು ಭಾರತದ ವಿಮಾನವನ್ನ ಹೊಡಿಲಿಕ್ಕಾಗಿಲ್ಲ. ಅದಕ್ಕೆ ಬದಲಾಗಿ ಪಾಕಿಸ್ತಾನ ತಮ್ಮ ವಿಮಾನಗಳನ್ನ ಕಳ್ಕೊಳ್ತು ಅನ್ನೋದು ಎಲ್ರಿಗೂ ಗೊತ್ತಾಗಿರುವಂತಹದ್ದು. ಆದ್ರೆ ಇಲ್ಲಿ ಚೀನಾಕ್ಕೆ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರ ಈ ಯುದ್ಧೋಪಕರಣಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಗಳಿದೆಯಲ್ಲ, ಈ ಕಂಪನಿಗಳ ಷೇರು ಕುಸಿತವನ್ನ ಕಾಣ್ಲಿಕ್ಕೆ ಶುರು ಮಾಡ್ತು. ಅದನ್ನ ರಕ್ಷಿಸ್ಕೊಳ್ಬೇಕಲ್ಲ, ಅದಕ್ಕಾಗಿ ಈ ರೀತಿಯಾದಂತಹ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ಲಿಕ್ಕೆ ಶುರು ಮಾಡಿದ್ರು. ಚೀನಾ ತಮ್ಮ ಬೇರೆ ಬೇರೆ ದೇಶಗಳಲ್ಲಿರುವಂತಹ ರಾಯಭಾರಿ ಕಚೇರಿಗಳನ್ನ ಉಪಯೋಗಿಸಿಕೊಂಡು ಈ ಸುದ್ದಿಯನ್ನ ಪ್ರಚಾರ ಮಾಡ್ತು. ಚೀನಾ ಹಬ್ಬಿಸಿರುವಂತಹ ಈ ಸುದ್ದಿಯನ್ನ ನಂಬಿದಂತಹ ನಮ್ಮ ರಾಹುಲ್ ಗಾಂಧಿ ಅವರು ಭಾರತದ ಸರ್ಕಾರದ ವಿರುದ್ಧ ಮುಗಿಬಿದ್ರು ಅಂತೇಳಿ ಹೇಳ್ಬೋದು. ನಿಮ್ಗೆ ಗೊತ್ತಲ್ಲ, ರಾಹುಲ್ ಗಾಂಧಿ ಅವರು ಚೀನಾದ ಬಗ್ಗೆ ಎಷ್ಟೊಂದು ಪ್ರೀತಿಯನ್ನು ಹೊಂದಿದ್ದಾರೆ. ಅವ್ರಿಗೆ ಯಾವಾಗಲೂ ಅಷ್ಟೇ ಚೀನಾ ಅನ್ನೋದು ಒಂದು ಬಹುದೊಡ್ಡ ದೇಶ, ಅದ್ರ ಜೊತೆಗೆ ಅದೊಂದು ಬಹುದೊಡ್ಡ ಶಕ್ತಿ, ಈ ರೀತಿಯಾಗಿ ಹೋದಲ್ಲಿ ಬಂದಲ್ಲಿ ಬಿಂಬಿಸ್ತಾ ಇರ್ತಾರೆ. ಆ ಮುಖಾಂತರ ಎಲ್ಲಿ ಒಂದ್ ರೀತಿ ಚೀನಾವನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇರೋ ರೀತಿಯಲ್ಲಿ ಕೂಡ ಕಾಣಿಸ್ಕೊಳ್ತದೆ. ಇದಕ್ಕೆ ಹಲವಾರು ಉದಾಹರಣೆಗಳನ್ನು ನೀವು ಈಗಾಗಲೇ ನೋಡಿದ್ದೀರಾ. ಇದು ಕೇವಲ ಈ ಯುದ್ಧದ ಸಂದರ್ಭದಲ್ಲಿ ಅಂತ ಹೇಳಲ್ಲ, ಈ ಹಿಂದೆ ಚೀನಾ ಮತ್ತು ಭಾರತದ ಗಡಿಯಾದಂತಹ ಗಲ್ವಾನ್ನಲ್ಲಿ ನಡೆದಂತಹ ಘರ್ಷಣೆ, ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ನಮ್ಮ ಸೇನೆ ಚೀನಿ ಸೈನಿಕರನ್ನ ಹೊಡೆದು ಓಡಿಸ್ಬಿಟ್ಟಿತ್ತು. ನಮ್ಮ ಕಡೆಯಲ್ಲಿ ಕೂಡ ಸಾವು ನೋವು ಉಂಟಾಗಿತ್ತು. ಆದ್ರೆ ಅಧಿಕ ಸೈನಿಕರನ್ನ ಕಳ್ಕೊಂಡಿದ್ದು ಚೀನಾದವರು. ಆದ್ರೆ ಚೀನಾ ಅದನ್ನ ಎಲ್ಲಿ ಹೇಳ್ಕೊಂಡು ಬಂದಿಲ್ಲ. ಆದ್ರೆ ಭಾರತ ನಾವು ಎಷ್ಟು ಯೋಧರನ್ನ ಕಳ್ಕೊಂಡಿದ್ದೇವೆ ಅಂತಕೊಂಡು ಎಲ್ಲ ಕಡೆ ಹೇಳಿತ್ತು. ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ರು, ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಚೀನಾದ ಸೈನಿಕರು ನಮ್ಮ ಸೈನಿಕರನ್ನ ಹೊಡೆದು ಓಡಿಸ್ತಾ ಇದ್ದಾರೆ, ಚೀನಾ 4,000 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನ ಆಕ್ರಮಿಸಿಕೊಂಡಿದೆ, ಈ ರೀತಿಯಾಗಿ ಸುಳ್ಳು ಮಾಹಿತಿಯನ್ನ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರು. ಹಾಗೆ ಹಲವಾರು ಭಾಷಣಗಳಲ್ಲಿ ಕೂಡ ಅವರು ಅದನ್ನೇ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸೇನಾಧಿಕಾರಿಗಳು ಕೊಟ್ಟಂತಹ ಹೇಳಿಕೆಗಳನ್ನ ಕೂಡ ನಾನು ನೋಡಿದ್ದೆ. ಚೀನಾದ ಸೇನೆ ಭಾರತದ ಒಂದೇ 1 ಇಂಚು ಜಾಗವನ್ನ ವಶಪಡಿಸಿಕೊಳ್ಳಿ ನಾವು ಬಿಟ್ಟಿಲ್ಲ, ನಮ್ಮ ಗಡಿಯನ್ನ ನಾವು ಸುರಕ್ಷಿತವಾಗಿ ಕಾಯ್ತಾ ಇದ್ದೇವೆ, ನಮ್ಮ ಗಡಿಗಳು ಸುರಕ್ಷಿತವಾಗಿದೆ ಅಂತೇಳಿ ಈ ಸೇನಾಧಿಕಾರಿಗಳು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದನ್ನ ನಾವು ನೋಡಿದ್ದೇವೆ. ಆದ್ರೆ ರಾಹುಲ್ ಗಾಂಧಿ ಅವರು ಯಾವಾಗಲೂ ಕೂಡ ಅಷ್ಟೇ ಚೀನಾದ ಭಾಷೆಯಲ್ಲಿ ಮಾತಾಡುವ ಅಭ್ಯಾಸವನ್ನ ಇತ್ತೀಚೆಗೆ ಮಾಡಿಕೊಂಡಿದ್ದಾರೆ. ನಾನು ಇಲ್ಲಿ ಯಾವುದೇ ರೀತಿಯಾದ ಸುಳ್ಳು ಹೇಳ್ತಾ ಇಲ್ಲ, ಯಾಕಂದ್ರೆ ನೀವು ಕೂಡ ಬಹಳಷ್ಟು ಬಾರಿ ನೋಡಿರ್ತೀರ. ಆದ್ರೆ ಯುದ್ಧದ ಸಂದರ್ಭದಲ್ಲಿ ನಮ್ಮ ಸೇನೆಯ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಈ ರೀತಿ ಹೇಳಿಕೆಗಳು ಖಂಡಿತವಾಗಿಯೂ ಒಳ್ಳೇದಲ್ಲ ಅನಿಸ್ತದೆ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಬುದ್ಧಿ ಹೇಳೋರು ಯಾರು ಹೇಳಿ? ಅವರ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರ್ತಾರಲ್ಲ, ಅವ್ರು ಯಾವಾಗಲೂ ಕೂಡ ಅಷ್ಟೇ ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದು ಸರಿ ಅಂತ ಹೇಳ್ಕೊಂಡು ತಲೆ ಅಲ್ಲಾಡಿಸ್ತಾರೆ ಹೊರತು ಅವ್ರನ್ನ ಪ್ರಶ್ನೆ ಮಾಡಲ್ಲ. ಒಂದ್ ವೇಳೆ ಪ್ರಶ್ನೆ ಮಾಡಿದ್ರೆ ಮರುದಿನ ಅವ್ರ ಪಕ್ಷದಲ್ಲಿ ಇರೋಲ್ಲ. ಸುಮ್ಮನೆ ಯಾಕೆ ವಯಸ್ಸಾದ್ಮೇಲೆ ಈ ರೀತಿಯಾದಂತಹ ಸಮಸ್ಯೆಯನ್ನು ತಂದೊಡ್ಕೊಳ್ಳೋದು ಅಂತೇಳಿ ಅವ್ರು ಕೂಡ ಆರಾಮದಲ್ಲಿ ಇವ್ರು ಏನ್ ಹೇಳ್ತಾರೋ ಅದಕ್ಕೆ ತಲೆ ಅಲ್ಲಾಡಿಸ್ಕೊಂಡು ನೀವು ಹೇಳಿದ್ದೆಲ್ಲ ಸರಿ, ನೀವೇ ದೇವ್ರು ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ ಬಿಡ್ತಾರೆ. ಇದನ್ನ ನೀವು ನೋಡಿದ್ದೀರಾ. ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ರಫೇಲ್ನ ಸಿಇಒ ಎರಿಕ್ ಟ್ರಾಪಿಯರ್ ಕೊಟ್ಟಂತ ಈ ಹೇಳಿಕೆಯಿಂದಾಗಿ ರಫೇಲ್ನ ಷೇರು ದರ ಏರಿಕೆಯನ್ನ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಇಡೀ ವಿಶ್ವಕ್ಕೆ ಒಂದು ಮಾಹಿತಿಯೊಂದು ಸಿಕ್ತು, ಭಾರತ ಯುದ್ಧದ ಸಂದರ್ಭದಲ್ಲಿ ಒಂದೇ ಒಂದು ಯುದ್ಧ ವಿಮಾನವನ್ನ ಕಳ್ಕೊಂಡಿಲ್ಲ. ಅದರಲ್ಲಿ ರಫೇಲ್ ಇರ್ಬೋದು ಅಥವಾ ನಮ್ಮ ಬೇರೆ ಯುದ್ಧ ವಿಮಾನಗಳಿರ್ಬೋದು, ಯಾವುದನ್ನು ಕೂಡ ನಾವು ಕಳ್ಕೊಂಡಿಲ್ಲ. ಅದಕ್ಕೆ ಬದಲಾಗಿ ಈ ಯುದ್ಧದಲ್ಲಿ ರಫೇಲ್ ಸಂಪೂರ್ಣವಾದಂತಹ ಶಕ್ತಿಯನ್ನು ಉಪಯೋಗಿಸಿ ಪಾಕಿಸ್ತಾನವನ್ನ ಬಗ್ಗು ಬಡ್ದಿದೆ. ಈ ವಿಷಯವನ್ನ ಈಗ ಜಗಜ್ಜಾಹಿರು ಮಾಡಿರೋದು ರಫೇಲ್ನ ಸಿಇಒ. ಇನ್ನು ಮುಂದಾದ್ರೂ ನಮ್ಮ ಕಾಂಗ್ರೆಸ್ನ ಗ್ರೇಟ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಪಾಕಿಸ್ತಾನ ಮತ್ತು ಚೀನಾ ಹೆಣೆದಿರುವಂತಹ ಈ ಸುಳ್ಳು ಕಥೆಯನ್ನ ಎಲ್ಲಾ ಕಡೆ ಹೇಳ್ಕೊಂಡು ತಿರುಗಾಡೋದನ್ನ ಬಿಟ್ಟು ಸೈಲೆಂಟ್ ಆಗಿದ್ರೆ ತುಂಬಾ ಒಳ್ಳೇದನ್ಸ್ತದೆ. ಅವ್ರ ಹತ್ರ ದೇಶದ ಕ್ಷಮೆ ಕೇಳಿ ಅಂತ ನಾವು ಕೇಳುವ ಹಾಗಿಲ್ಲ. ಯಾಕಂದ್ರೆ ಅವ್ರು ಏನೇ ತಪ್ಪು ಮಾಡ್ಲಿ ಅದಕ್ಕೆ ಕ್ಷಮೆ ಕೇಳುವಂತಹ ಜಾಯಮಾನ ಅವರದ್ದಲ್ಲ. ಆದ್ರಿಂದಾಗಿ ಅವರು ಕಾಂಗ್ರೆಸ್ ನಲ್ಲಿ ಓರ್ವ ಬಹುದೊಡ್ಡ ನಾಯಕರಾಗಿ ಈಗ ಗುರುತಿಸಿಕೊಂಡಿದ್ದಾರೆ. ನೋಡೋಣ ಮುಂದಿನ ಅಧಿವೇಶನದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ಒಂದು ವಿಷಯವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ, ಎಷ್ಟು ಮಾತಾಡ್ತಾರೆ, ಎಲ್ಲದಕ್ಕೂ ನಾವು ಪಾರ್ಲಿಮೆಂಟ್ ಸೆಷನ್ ಆಗುವವರೆಗೆ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.